ಬಟ್ ಸರ್ ನೀವು ನಂಬರ್ ಜ್ಯೋತಿಷ್ಯ ಹೇಳ್ತೀರಾ, ಈ ನಂಬರ್ ಅಂದ್ರೆ ಇಷ್ಟ ನಿಮ್ಗೆ. ಬಟ್ ನೀವು ನಡ್ಕೊಳ್ಳೋ ರೀತಿ ನಂಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನ್ಯೂಸ್ ಫಸ್ಟ್ ಅಲ್ಲಿ ನಂಬರ್ ಇದೆ, TV 5 ಅಲ್ಲಿ ನಂಬರ್ ಇದೆ, ನ್ಯೂಸ್ 18 ಅಲ್ಲಿ ನಂಬರ್ ಇದೆ, TV 9 ಅಲ್ಲಿ ನಂಬರ್ ಇದೆ. ಆದ್ರೆ ನೀವು ನಂಬರ್ ಇಲ್ದೇ ಇರೋ BTV ಕೂತಿರ್ತಾರೆ ಯಾವಾಗ್ಲೂ. ಯಾಕೆ? ನನ್ನ ಚಾನಲ್ ಲೋಗೋ ಹೆಸರು ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. BN ನಂಬರ್ಸ್ ಎರಡನೇ ನಂಬರ್ಸ್, ಹಾಗಾಗಿ ಅದು ಪವರ್ಫುಲ್ ನಂಬರ್ಸ್. BN ನಂಬರ್ಸ್ ಯಾವಾಗಲೂ ಬಗ್ಗಿರುತ್ತೆ. ನೋಡಿ ನೀವು ಬಗ್ಗಿರಿ, ಹೆಂಗ್ ಬಗ್ಗಿರಿ ಹೇಳಿದ ತಕ್ಷಣ ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಆತರ ಬಿ ಅಂದ್ರೆ ಬಗ್ತಾ ಇರುತ್ತೆ, ಬಗ್ಗಿರುತ್ತೆ ತುಂಬಾ. ನೋಡಿದ್ರ ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಆ ಜಿಂಗ ಲಕ 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 ಬರ್ರೋ. ನೀವೇ ಭರವಸೆ ಕೊಟ್ಟಿದ್ರಿ 4 ತಿಂಗಳಲ್ಲಿ ರಸ್ತೆ ಮಾಡಿಸ್ಬಿಡ್ತೀನಿ. ಯಾವ ರಸ್ತೆ? ಗೋಲ್ಡ್ ಬಜಾರ್ ರಸ್ತೆ, ಹಾಗೆ ಅದ್ರ ಜೊತೆಯಲ್ಲಿ ಮತ್ತೊಂದೆರಡು ರಸ್ತೆ, ಬಜಾರ್ ರಸ್ತೆ, ಹಾಗೆ ಗೋಲ್ಡ್ ಮಾರ್ಕೆಟ್ ರಸ್ತೆ. 6 ತಿಂಗಳಾಯ್ತು ಪ್ರದೀಪ್ ಈಶ್ವರ್ ಅವರು ಭರವಸೆ ಕೊಟ್ಟು, ಇನ್ನೂ ಕೂಡ ಆಗಿಲ್ಲ. 4 ತಿಂಗಳು ಡೆಡ್ ಲೈನ್ ನೀವೇ ಕೊಟ್ಟಿದ್ರಂತೆ. ಮೇಡಮ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ನಮ್ಮ ಮಾವ ಏನಾದ್ರೂ FD ಸೆಕ್ರೆಟರಿ ಆಗಿದ್ದಿದ್ರೆ ನೀವು ಹಿಂಗೆ ಡೈಲಾಗ್ ಹೊಡೆಯೋಕ್ ಮುಂಚೆ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ಡೈಲಾಗ್ ಅಂದ್ರೆ 4 ತಿಂಗಳ ಡೆಡ್ ಲೈನ್, 4 ತಿಂಗಳ ಡೆಡ್ ಲೈನ್ ಡೈಲಾಗ್ ಹೊಡೆಯೋಕ್ ಮುಂಚೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ? ನೋ ಮೇಡಮ್, ನೋ. ಅಲ್ಲ, ಇನ್ನು ರಮ್ಯಾ, ರೇ ಮೇಡಮ್, ನೀವು ಒಂಥರ ಈ ಸೈಬೀರಿಯನ್ ಬರ್ಡ್ ಇದ್ದಂಗೆ ಯಾವಾಗ ವಲಸೆ ಬತ್ತೀರಿ ಅಲ್ರಿ. ಈಗೇನ್ ಯಾರ್ರೀ ರಾಜ್ಯದ ನೆಲ, ಜಲ, ಭಾಷೆ, ಸಂಸ್ಕೃತಿ ವಿಚಾರದಲ್ಲಿ ಗಂಭೀರವಾಗಿ ತಗೋತಾರೆ? ಮಂಡ್ಯಾಗ ಹೋಗ್ಬಿಟ್ಟು ತೊಟ್ಟಿ ಮನೆ ಮಾಡ್ತೀನಿ, ಜನರದ್ದು ತಲೆ ಕಾಯ್ತೀನಿ, ಕಾಪಾಡ್ತೀನಿ ಅನ್ಕೊಂಡು ಬುರ್ಡ ಬಿಟ್ಬಿಟ್ಟು ಒಂದ್ ಎಲೆಕ್ಷನ್ ಅಲ್ಲಿ ಸೋಲ್ಸಿದ ತಕ್ಷಣ 1.5 ವರ್ಷ ಅಜ್ಞಾತವಾಸಕ್ಕೆ ಓಡೋಗಿದ್ ಗಿರಾಕಿಗಳು ಇವರಲ್ಲ. ಫಾಲೋ ಮಾಡ್ರಪ್ಪ. ಅಕ್ಕ, ಅಣ್ಣವ್ರು ನಿಮ್ಗೆ ನೋಡ್ಬೇಕಂತವ್ರೆ, ಬನ್ನಿ ಹೋಗೋಣ. ನಿನ್ಗೋಸ್ಕರ ಫೀಲಿಂಗ್ ಆಗಿದ್ದೀನಿ, ಹಾಡು ಹೇಳ್ತಾ ಇದೀನಿ ನಿನ್ಗೋಸ್ಕರ. ಬೇಗ ಹೊರಗ್ ಬಾ ಪ್ಲೀಸ್, ಅರ್ಥ ಮಾಡ್ಕೋ. ನಿನ್ ಬಿಟ್ಟು ಇರಕ್ ಶಕ್ತಿ ನನ್ಗಿಲ್ಲ ಕಣೆ. ಐ ಲವ್ ಯು. ನಿನ್ಗೋಸ್ಕರ ಫೀಲಿಂಗ್ ಕೇಳ್ತಿದ್ದೀನಿ, ಹಾಡು ಹೇಳ್ತಾ ಇದೀನಿ ನೋಡು. ನನ್ನನ್ನು ಬಿಟ್ಬಿಡು. ಅಂತ ಪ್ರೇಮಿ ನೀನು ಯಾರು? ಏನು ಲವ್? ಯಾರು ಹೇಳಿದ್ರು ನೀನ್ ಲವ್ ಮಾಡ್ತೀನಿ ಅಂತ? ಏನೋ ಜಾಲಿಯಾಗಿ ಮೂವ್ ಮಾಡಿದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಡ್ಬಿಡ್ದ? ಸುದೀಪ್ ಸರ್ ಗುಣಗೆ ತುಂಬಾ ಹೃದಯದಿಂದ ಧನ್ಯವಾದಗಳು ಸರ್. ಇದೊಂದ್ಸರಿ ನಮಗೂ ಬಿಗ್ ಬಾಸ್ಗೆ ಅವಕಾಶ ಇದ್ರೆ ಬರ್ಬೇಕು ಅನ್ಕೊಂಡಿದೀವಿ. ಅಕ್ಕ, ಬಿಗ್ ಬಾಸ್ ಅನ್ನೋದು ಮಕ್ಕಳು ಮರಿ ಸಮೇತ ನೋಡುವಂತ ರಿಯಾಲಿಟಿ ಶೋ, 18+ ಶೋ ಅಲ್ಲ ಕಣಕ್ಕ. ನಿನ್ನೇನಾದ್ರೂ ಬಿಗ್ ಬಾಸ್ ಶೋ ಒಳಗೆ ಕಳಿಸ್ಬಿಟ್ರೆ ಆ ಎಡಿಟರ್ ಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕೆಲಸ ಮಾಡ್ಬೇಕಾಯ್ತದೆ. ನಿನ್ನ ಮಾತುಗಳನ್ನ ಕಟ್ ಮಾಡಿ ಬೀಪ್ ಹಾಕೋಷ್ಟ್ರಲ್ಲಿ ಅವ್ರ ಎಣ ಬಿದ್ದೋಗಿರ್ತದೆ. ನಿನ್ನ ಬಾಯಾಗ ನಿನ್ನ ಮನ್ನ ಸತ್ತ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ನೀನು ಬಿಗ್ ಬಾಸ್ಗೆಲ್ಲ ಸೂಟ್ ಆಗಲ್ಲ. ಬೀಪ್ ಬಾಸ್ ಅಂತ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಪಕ್ಕ ಸೆಲೆಕ್ಟ್ ಆಗ್ತೀಯ. ನಮ್ಮ ಅಕುಲ್ ಬಾಲಾಜಿ ಅವರು ದೊಡ್ಡ ಮನ್ಸ್ ಮಾಡಿ ಆ ಕಾರ್ಯಕ್ರಮನ ಶುರು ಮಾಡ್ಬೇಕು ಅಷ್ಟೇ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಮಾಮ್ ನನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ರು. ಏನ್ ಹೇಳ್ತಾ ಇದ್ಯಾ ಮತ್ತೆ? ಇವಾಗ ನೋಡ್ಬೇಕು. ನೋಡೋಣ. ಮಾಮ್ ನಂಗೆ ಕೆಲ್ಸನೇ ಸಿಗ್ತಾ ಇಲ್ಲ. ಮತ್ತೆ ನೋಡ್ಬೇಕು. ನೋಡೋಣ. ಮಾಮ್ ನನ್ನ ಹತ್ರ ಕೆಲ್ಸ ಇದೆ, ಸಂಬಳ ಕಮ್ಮಿ ಕೊಡ್ತಾವ್ರೆ. ಯಾವಾಗ ಜಾಸ್ತಿ ಮಾಡ್ತಾರೆ? ನೋಡ್ಬೇಕು. ನೋಡೋಣ. ನನಗ್ ಮನೇಲಿರೋ ಎಷ್ಟೋ EMIಗಳು ಬೇರೆ ಕಟ್ಬೇಕು. ಮತ್ತೆ ಹೆಂಗ್ ಕಟ್ತೀಯ ಮಾಮ್? ನೋಡೋಣ. ನಂದು ಸಾಲ ಜಾಸ್ತಿ ಆಗ್ಬಿಡೈತೆ. ಮತ್ತೆ ಹೆಂಗ್ ತೀರಿಸ್ತೀಯ ಇವಾಗ? ನೋಡೋಣ. ಲೈಫೇ ಚೆನ್ನಾಗಿಲ್ಲ, ನೈಟ್ ಎಣ್ಣೆ ಹೊಡೆಕೋಣ. ಈ ಬಿಗ್ ಬಾಸ್ ಅನ್ನೋ ಆಪರ್ಚುನಿಟಿ ಬಂದಾಗ ಇದನ್ನ ಯಾಕೆ ಒಪ್ಕೋಬೇಕು ಅಂತ ನಿಮಗೆ ಅನಿಸ್ತು? ಒಂದು ಯೂತ್ಸ್ ಗಳಿಗೆಲ್ಲ ನಾನು ಟಚ್ ಆಗಿದ್ದೀನಿ. ಮತ್ತೆ ಕಾಲೇಜ್ ಹುಡುಗ ಹುಡುಗಿರಿಗೆ ಒಂದಷ್ಟು ಜನ ಮಾಸ್ ಆಡಿಯನ್ಸ್ ಟಚ್ ಆಗಿದ್ದೀನಿ. ಸಿನಿಮಾ ಅಂತ ಬಂದಾಗ ನನ್ನ ಸಿನಿಮಾಗಳು ಫ್ಯಾಮಿಲಿನೂ ಬಂದು ನೋಡ್ಬೇಕು. ಅದಕ್ಕೋಸ್ಕರ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜ್ ನನಗೆ ಅದೊಂದು ನಮ್ಮ ಮನೆ ಬಾಗಿಲು ತಡ್ತು. ಯಾರು? ಓಪನ್ ಸಿಮ್
ಬಾಗಲ್ ತೆಗಿಯೇ ಜಯಮ್ಮ. ಒಂದಷ್ಟು ಫ್ಯಾಮಿಲಿಗಳಿಗೆ, ಫ್ಯಾಮಿಲಿ ಓರಿಯೆಂಟೆಡ್ ಒಂದಷ್ಟು ಅಜ್ಜಿ ತಾತಾದಿರಿಗೆ ಹಂಗೆ ರೀಚ್ ಆಗ್ತೀನಿ ಅಂತ ಗೊತ್ತಾಯ್ತು. ಗನ್ ತಗೊಂಡ್ ಬಾರೋ, ನಾನ್ ಜೈಲ್ಗೆ ಹೋದ ಪರವಾಗಿ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂಗೆ ಕುಣಿವೆ ನಿನ್ನಂತೆ ನಲಿವೆ. ಯಾರು ಯಾರದು ಹೇಳು, ಪ್ರಯತ್ನ ಮಾಡು. ಹೆಂಗಸು ಯಾರು ಯಾರ ಹೆಂಗಸು ಗೊತ್ತಿಲ್ಲ. ನವಿಲೇ ಸುಮ್ಮನಿರಪ್ಪ, ಸಾಕು, ನಂಗೆ 5 ನಿಮಿಷ ಮಲಿಕಬೇಕು. ಯಾರೋ ನೀನು? ನೀನ್ ತಾನಪ್ಪ ಅಮ್ಕೊಡು ಮಂಜ. ಅಯ್ಯೋ ನಿನ್ ಮಕ್ಳ ಇದ್ಯಾಕ್ ಮರ ಹಿಂಗೆ? ಬ್ರೋ, ಬೇಬಿಮ್ಮ, ಪಪ್ಪುಮ್ಮ, ಚಿನ್ನಿಮ್ಮ ಎಲ್ಲಮ್ಮ ನನ್ನ ಬಿಟ್ಟೋಗಿದ್ರು ಬ್ರೋ. ಕಾಶಿಗೆ ಹೋಗಿ ಸನ್ಯಾಸಿ ಆಗೋಣ ಅನ್ಕೊಂಡಿದೀನಿ ಬ್ರೋ. ತಂದೆ ತಾಯಿಗೋಸ್ಕರ ಬದುಕವ್ರಿಗಿಂತ ಹುಡುಗಿರ್ಗೋಸ್ಕರ ಸಾಯೋರು ಜಾಸ್ತಿ ಆಗೋದು ನಮ್ಮ ದೇಶದಲ್ಲಿ. ಬರ ಬರ ಕೂತ್ಕೊ ಬರ. ಕೂತ್ಕಪ್ಪ, ಹೆಂಗಾರ ಮಾಡಿ ಇವತ್ತು ಫಸ್ಟ್ ನೈಟ್ ಮಾಡಿಸ್ಬಿಡ್ತೀನಿ ಬಾರೋ. ಸಖತ್ ಆಕ್ಟಿಂಗ್ ಮಾಡಿಸ್ಕಿಸ್ಕೊಂಡು. ಅಯ್ಯೋ ಇವಾಗ ನಿಮ್ಮ ಆಕ್ಟಿಂಗ್ ಅಣ್ಣ ಅಣ್ಣ ನಿನ್ ದಮ್ಮೆ ಅಂತೀನಿ, ಜಪ ಹಾಕೋಣ. ಅಯ್ಯೋ ಯಪ್ಪ, ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ನನಗೊಂದು ಮಾತು ನೆನಪು ಬರುತ್ತೆ ಸಭಾಧ್ಯಕ್ಷರೇ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಸಿದ್ದರಾಮಯ್ಯ DK ಶಿವಕುಮಾರ್ ಆಗಲು ಯಾವ ಕೋರ್ಸ್ಗಳುಂಟಯ್ಯ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ. ಅಣ್ಣ ಇನ್ನು ಏನೋ ಬೇಕಣ್ಣ. ಸರ್, ಇಷ್ಟೊಂದು ಸೋಂಕುಗಳ ಏರಿಕೆ ಆಗ್ತಾ ಇದ್ರು ಕೂಡ ಇನ್ನೂ ಕೂಲ್ ಆಗೇ ಇದೆಯಲ್ಲ ಸರ್ ಸರ್ಕಾರ, ಯಾಕೆ? ಮತ್ತೆ ಅಂದ್ರೆ ಸರ್ಕಾರಕ್ಕೂ ಜ್ವರ ಬಂದು ಸರ್ಕಾರಕ್ಕೆ ಪಾಸಿಟಿವ್ ಬರಬೇಕು ಅಂತ ನೀವು ಜ್ವರ ಬಂದು ಸರ್ಕಾರಕ್ಕೂ ಜ್ವರ ಬಂದು ಸರ್ಕಾರಕ್ಕೆ ಪಾಸಿಟಿವ್ ಬರಬೇಕು ಅಂತ ನೀವು. ನೆಕ್ಸ್ಟ್ ಮಾರ್ನಿಂಗ್ ನಿನ್ನೆ ರಾತ್ರಿ ಸುಮಾರು 8:30-9 ಗಂಟೆಗೆ ನನಗೆ ಕೊರೋನಾ ಪಾಸಿಟಿವ್ ಬಂದಿದೆ. Congress leader and former Karnataka Chief Minister Siddaramaiah has tested positive for coronavirus. ಕರೆಕ್ಟ್ ರೀ, ಹೆಂಗ್ರಿ? ಇಲ್ಲಿ ನೋಡಿ, ಏನ್ ಸರ್ ಇದು? ನನ್ನ ನಾಲಿಗೆ ಒಳಗೆ ಮಚ್ಚೆ ಇದೆ. ಒಂದು ಕಾಲ್ ತುಳಿತ ಪ್ರಕರಣದಿಂದ ಒಂದು ಸ್ಟೇಡಿಯಂ ಬೋಗಸ್ ಆಗಲ್ಲ. ಹಾಗಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಂದು ಗುಂಡೋಡಿದ್ರು, ಪಾರ್ಲಿಮೆಂಟ್ ಯಾಕೆ ನಡೆಸ್ತಾ ಇದ್ರಿ? ಅಲ್ಲಿ ಹತ್ತಕಾಯಿ ನಡೆಸ್ತಿದ್ರ ಪಾರ್ಲಿಮೆಂಟ್ ಅನ್ನ? ಗುಜರಾತ್ ಅಲ್ಲಿ ಒಂದು ರೈಲಿಗೆ ಬೆಂಕಿ ಬಿತ್ತು, ರೈಲ್ ಯಾಕೆ ಓಡಿಸಿದ್ರಿ? ಆಮೇಲೆ ಅಲ್ಲಿ ಓಡಿಸಲೇಬಾರ್ದಾಗಿತ್ತು. RCB ಗೆ ಸಿಟಿ ಲಿಂಕ್ ಇಲ್ಲ, ಸ್ಪಿರಿಟ್ ಇಲ್ಲ ಅಂದ್ರೆ RCB ಯಾಕೆ ಆಗ್ಬೇಕು? RCB ಯಾಕೆ ಆಗ್ಬೇಕು? ಕಚಡ KCB ಅಂತಾಗ್ಲಿ, ಕಚಡ ಕ್ರಿಕೆಟ್ ಇದು ಅಂತ ಆಗ್ಲಿ ಅದು. What I said was said out of love and with a lot of historians have taught me. ನೆಟ್ಟಿಗೆ ನೆರಳಲ್ಲಿ ಇದ್ದಿದ್ ನಿನ್ ಕುಟುಂಬನೇ ನಡ್ಸಕ್ ಆಗದೆ ಇದ್ದವ್ರು ಏನ್ರಿ ಮಾತಾಡ್ತೀರಿ?
ನಾನು ಪ್ರೀತಿಯಿಂದ ಹೇಳಿದೆ, ನಾನು ಪ್ರೀತಿಯಿಂದ ಹೇಳ್ತೀನಿ, ನೀನು ಕಚ್ಚಡ, ಹಲ್ಕಟ್, ಇಡಿಯಟ್, ಫೂಲ್, ಪ್ರೀತಿಯಿಂದ ಚಪ್ಲಿಲಿ ಒಂದು ಹೊಡಿತೀನಪ್ಪ, ಕ್ಯಾಕರ್ಸ್ ಉಗಿತೀನಿ. ಭಾಷಾ ಇತಿಹಾಸದ ಬಗ್ಗೆ ಹಲವು ತಜ್ಞರು ನನಗೆ ಹೇಳಿದ್ದಾರೆ. ಯಾರ ತಜ್ಞರು? ಆ ಕಮಂಗಿಗಳು ಯಾವ ಅನ್ನೋದನ್ನು ಫಸ್ಟ್ ಹೇಳಿ, ಆಮೇಲೆ ನೀನೆಂತ ಕಮಂಗಿ ಅಂತ ನಾವ್ ಹೇಳ್ತೀವಿ. ನಾನು ಯಾವುದೇ ಉದ್ದೇಶದಿಂದ ಹೇಳಿದ್ರೆ, ನಮಗೂ ಏನೂ ಉದ್ದೇಶ ಇರಲಿಲ್ಲ, ಜಾಡ್ಸ್ ಒದಿಬೇಕು ಅನ್ನಿಸ್ದಾಗ ಸುಮ್ಮನೆ ಏನ ಅನ್ಕತಾ ಇದ್ವಿ, ನಿನ್ ಮಕ ಕಾಣಿಸ್ತು, ಉಗಿದ್ವಿ, ತಲೆ ಎತ್ತಿ ಡಿಚ್ಚಿ ಹೊಡೆದು ಬಿಡ್ತೀವಿ, ಹಂಗೇನೇನೆ ಹಲ್ಲು ಉದ್ರೋಗ್ಬಿಡ್ಬೇಕು. ದೇವಿ ಮಾನ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಮಾನ್ ತೋರಿಸ್ತೆ ಅಂದ್ಬಿಟ್ಟು ಶಾಕ್ ಆಯ್ತಾ? ಚಂಟ ಶಾಕ್ ಹಾಕಿ ನೋಡ್ಲಿ, ನಾವ್ಯಾಕ್ಲಾಯ್ಬೇಕು? ನೀನ್ ಲೋಡಮ್ಮ ತೋರಿಸಿದ್ರು ಕೂಡ ಆಗಲ್ಲ. ನಾವು ಶಾಕ್ ಆಗಿರೋ ಆಲ್ರೆಡಿ ಪ್ಯಾನಿಕ್ ಆಗಿ ಮುಕ್ಳಗಳ್ತಾ ಇದ್ದೇನೆ, ಜೊತೆಗಿದ್ದೆ ತೀಕಾ ಹೊಡೆದ ಅಂತ. ಶಾಕ್ ಆಗ್ಲೇಬೇಕು ಅಂತಾನೆ ತಾನೆ ನನ್ನ ತರ ಮಾಡಿದ್ರು. ನೋಡ್ ಮಂಜ, ಅದಕ್ಕೆ ಹೇಳಿದ್ದು ಕ್ಯೂಟ್ ಪ್ರಿನ್ಸ್ ಸ್ವಲ್ಪ ಹುಣ್ಣು ಅಂತ, ಸಾರಿ ತಿನ್ನು ಅಂತ, ಅವಾಗಾದ್ರೂ ನಿನಗೆ ಬುದ್ಧಿ ಬರ್ಲಿ ಅಂತ. ಆಕ್ಚುಲಿ ಏನ್ ವಿಷಯ ಅಂದ್ರೆ, ಇವತ್ತು ಪಾಪಮ್ಮ ಬರ್ಡೇ ಇತ್ತು. ಕೇಕ್ ತಾನೇ ತಿನ್ಸಿದ್ದು. ಫಾಗ್ ಎಂಟ್ರಿ, ಕೇಕ್ ಎಂಟ್ರಿ. ನೆಕ್ಸ್ಟ್ ಒಂದು ಬಿದ್ರ ಮೋಟ್ರ ಎಂಟ್ರಿ ತಗೊಂಡ್ಬಿಡು, ಮಂಜನ್ ಕೂರ್ಸ್ಕೊಂಡ್ ಸೀದಾ ಹರಿಶ್ಚಂದ್ರಿ ಘಾಟಿಗೆ ಓಡಿದ್ಬಿಡು. ಏನ್ಲೇ ಬಬಲ್ಸ್ ಅಲ್ಲಿ ಆಟ ಆಡಿದ್ದು, ಡ್ಯಾನ್ಸ್ ಮಾಡ್ಕೊಂಡು ನಮ್ ಡೇನ ಎಂಜಾಯ್ ಮಾಡಿದ್ವಿ. ಬಬಲ್ಸ್ ಅಲ್ಲಿ ಆಟ ಆಡಿದ್ದು, ಡ್ಯಾನ್ಸ್ ಮಾಡಿದ್ದು ಎಲ್ಲ ಓಕೆ, ಆದ್ರೆ ನಮ್ ಕರಿಯಗ್ನ ಮಂಜನ್ ಜೀವನದಲ್ಲಿ ಯಾಕೆ ಆಡಿದೆ ನೋಡು. ಇವಾಗಲೇ ಅವ್ನ ಮುಖನ ಹೇಳ್ ತಿಂದ್ರ ತರ ಮಾಡ್ಕೊಂಡಿದ್ದಾನೆ. ತಿಂದಿಯಾ ತಾನೇ? ನಿನ್ ಬರ್ಡೇ ನೆಕ್ಸ್ಟ್ ಆಯ್ತು. ಜೊತೆಲಿದ್ದೆ ಮಂಜನ್ಗೆ ಗೂಟ ಇಟ್ಟೆ ಅಲ್ವಾ ಅದು.